ಎಲ್ಲರಿಗೂ ನಮಸ್ಕಾರ. ಮುತ್ತಿನ ಗಣಿ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ವಿಘ್ನ ನಿವಾರಕ ಬುದ್ಧಿದೇವ ಗಣೇಶನ ಹಬ್ಬದ ಮಹತ್ವವನ್ನು ತಿಳಿಯೋಣ. ಗಣೇಶ ಹಬ್ಬವು ಭಾರತಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಒಂದು ಸುಂದರ ಹಬ್ಬ. ಈ ಹಬ್ಬದ ಹಿಂದೆ ಅಡಗಿರುವ ಪೌರಾಣಿಕ ಕಥೆಯು ಬಹಳ ರೋಚಕವಾಗಿದೆ. ಒಮ್ಮೆ ಪಾರ್ವತಿ ದೇವಿಯು ಸ್ನಾನಕ್ಕೆಂದು ತೆರಳುತ್ತಿದ್ದಾಗ ತನ್ನ ಕಾವಲಿಗಾಗಿ ಯಾರೂ ಇರಲಿಲ್ಲ. ಆಗ ಆಕೆ ತನ್ನ ದೇಹದ ಕೊಳಕಿನಿಂದ ಒಂದು ಸುಂದರವಾದ ಬಾಲಕನ ಆಕೃತಿಯನ್ನು ಸೃಷ್ಟಿಸಿದಳು. ಆ ಬಾಲಕನೇ ನಮ್ಮ ಗಣೇಶ. ಪಾರ್ವತಿ ದೇವಿಯು ಆ ಬಾಲಕನಿಗೆ ದ್ವಾರದಲ್ಲಿ ಕಾವಲು ಕಾಯಲು ಹೇಳಿ ಒಳಗೆ ಹೋದಳು. ಅಷ್ಟರಲ್ಲಿ ಶಿವನು ಅಲ್ಲಿಗೆ ಬಂದನು. ಆದರೆ ಗಣೇಶನು ಶಿವನನ್ನು ಒಳಗೆ ಹೋಗಲು ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕತ್ತರಿಸಿದನು. ಈ ವಿಷಯ ತಿಳಿದ ಪಾರ್ವತಿಗೆ ತೀವ್ರ ದುಃಖವಾಯಿತು. ತನ್ನ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಆಕೆ ಬಹಳವಾಗಿ ನೊಂದಳು. ಪಾರ್ವತಿಯ ದುಃಖವನ್ನು ನೋಡಿದ ಶಿವನಿಗೆ ಬಹಳ ಬೇಸರವಾಯಿತು. ಆಗ ಶಿವನು ತನ್ನ ಸೇವಕರಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಕಾಣುವ ಪ್ರಾಣಿಯ ತಲೆಯನ್ನು ತರಲು ಆದೇಶಿಸಿದನು. ಶಿವನ ಸೇವಕರು ಒಂದು ಆನೆಯ ತಲೆಯನ್ನು ತಂದರು. ಶಿವನು ಆ ಆನೆಯ ತಲೆಯನ್ನು ಆ ಬಾಲಕನಿಗೆ ಜೋಡಿಸಿ ಅವನನ್ನು ಮತ್ತೆ ಬದುಕಿಸಿದನು. ಅಂದಿನಿಂದ ಆ ಬಾಲಕ ಗಜಾನನನೆಂದು ಪ್ರಸಿದ್ಧನಾದನು. ಶಿವನು ಗಣೇಶನನ್ನು ತನ್ನ ಗಣಗಳ ಅಧಿಪತಿಯನ್ನಾಗಿ ನೇಮಿಸಿದನು. ಗಣೇಶನು ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದಾನೆ. ಆತನು ಇಲಿಯನ್ನು ತನ್ನ ವಾಹನವನ್ನಾಗಿ ಮತ್ತು ಮೋದಕವನ್ನು ತನ್ನ ಪ್ರಿಯ ಆಹಾರವನ್ನಾಗಿ ಹೊಂದಿದ್ದಾನೆ. ಗಣೇಶ ಹಬ್ಬವನ್ನು ದೇಶಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಜನರು ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಈ ಹಬ್ಬವು ನಮ್ಮೆಲ್ಲರಿಗೂ ಒಗ್ಗಟ್ಟಿನ ಮತ್ತು ಸಂತೋಷದ ಸಂದೇಶವನ್ನು ನೀಡುತ್ತದೆ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ನಿಮ್ಮೆಲ್ಲ ವಿಘ್ನಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮದಾಗಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.